ಆಫೀಸ್ಗೆ ಹೊರತೆ ಈವ್ನಿಂಗ್ ಫ್ರೆಂಡ್ಸ್ ಫ್ಯಾಮಿಲಿನ ಡಿನ್ನರ್ಗೆ ಕರೆದಿದ್ದೀನಿ. ಎಲ್ಲಾರ್ಗೂ ನೀನ್ ಲಾಸ್ಟ್ ವೀಕೆಂಡ್ ಮಾಡಿದ್ದ ಅಡ್ಗೆ ತುಂಬಾ ಇಷ್ಟ ಆಯ್ತಂತೆ. ಅದನ್ನೇ ಮಾಡು ಇವತ್ತು. ಏನು ಕ್ರೀ, ಪ್ರತಿ ವಾರ ಫ್ರೆಂಡ್ಸ್ ಫ್ಯಾಮಿಲಿನ ಊಟಕ್ಕೆ ಕರಿತಾನೆ ಇರ್ತೀರಾ? ಇನ್ನು ಹೊದ್ವಾರ ಬಂದಿದ್ರಲ್ಲ. ನಂಗೂ ಮನೆ ಕೆಲ್ಸ ಅಡ್ಗೆ ಮಾಡಿ ಮಾಡಿ ಸಾಕಾಗಿದೆ. ಏನು ಮಾಡ್ತೀರ್ತೀಯ ದಿನ ಪೂರ್ತಿ? ಮನೆ ಕೆಲ್ಸ ಅಡ್ಗೆ ಸುಸ್ತು ಅಂತೀಯ? ಏನ್ ಮಹಾ ಜುಜುಬಿ ಮನೆ ಕೆಲ್ಸ. ಸರಿ ಬಿಡಿ, ನಿಮ್ಮ ಪ್ರಕಾರ ನಾನು ಏನು ಮಾಡಲ್ಲ ಅಂತ ಅಲ್ವಾ? ನಾನ್ ಅಡ್ಗೆ ಮಾಡ್ತೀನಿ, ನೀವ್ ಅಂದಂಗೆ ಆ ಜುಜುಬಿ ಮನೆ ಕೆಲ್ಸನ ನೀವ್ ಮಾಡಿ. ಸರಿ ಸರಿ, ನೀನ್ ಅಡ್ಗೆ ಮಾಡು, ನಾನು ನೋಡ್ಕೋತೀನಿ. ನೀವ್ ಹೇಳಿದಂಗೆ ನಿಮ್ಮ ಫ್ರೆಂಡ್ಸ್ಗೆ ಇಷ್ಟ ಆಗಿರೋ ಎಲ್ಲಾ ಡಿಶಸ್ ಮಾಡಿದೀನಿ. ನೀವ್ ಜುಜುಬಿ ಮನೆ ಕೆಲ್ಸ ಮಾಡ್ಕೊಳ್ಳಿ. ಅಡ್ಗೆ ಮನೇಲಿ ಬೆಳಗಿಂದ ನಿಂತು ನಿಂತು ತಲೆನೋವು, ಎಲ್ರೂ ಬರೋವರೆಗೂ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸರಿ, ನಾನು ಮತ್ತೆ ಮಕ್ಕಳು ಹೋಗಿ ಮಲ್ಕೋತೀವಿ. ನೀವು ಜುಜುಬಿ ಮನೆ ಕೆಲ್ಸ ಮುಗಿಸ್ಬಿಡಿ. ಅಯ್ಯೋ ಅಮ್ಮ ತಾಯಿ, ಇನ್ನು ಯಾವತ್ತೂ ಮನೆ ಕೆಲ್ಸ ಜುಜುಬಿ ಅನ್ನಲ್ಲ. ಹಾಗೆ ನಿನ್ನ ಕೇಳಲೆ ಯಾರನ್ನು ಮನೆಗೆ ಊಟಕ್ಕೆ ಕಾರ್ಯಲ್ಲ. ಐ ಆಮ್ ಸಾರಿ. ಇಟ್ಸ್ ಓಕೆ, ನಾನ್ ಮಾಡ್ಕೋತೀನಿ. ಇರೋಣ, ಹೆಲ್ಪ್ ಮಾಡ್ತೀನಿ. ಹೆಂಡತಿ ಮನೇಲಿ ಇರ್ಲಿ ಅಥವಾ ನಮ್ಮ ಸಮ ಕೆಲ್ಸಕ್ಕೆ ಹೋಗ್ಲಿ, ಅವಳಿಗೆ ಮರ್ಯಾದೆ ಕೊಡಿ. ನಾನಿವತ್ತು ಈ ಪಾಠ ಕಲ್ತ್ಕೊಂಡೆ. ಮತ್ತೆ ನೀವು ತಗೋ, ಈ ತಿಂಗಳು ಖರ್ಚಿಗೆ ದುಡ್ಡು. ಅಯ್ಯೋ, ಇಷ್ಟು ಕಮ್ಮಿ ಇದೆ ಮತ್ತೆ ನನ್ನ ಖರ್ಚಿಗೆ? ಅಷ್ಟೇ ಕೊಡೋದು. ಇನ್ನು 1 ತಿಂಗಳು ಏನು ಕೇಳ್ಬೇಡ. ಏನು ಇದೆಲ್ಲ? ಅನ್ನ, ಸಾಂಬಾರ್, ಚಪಾತಿ, ಉಪ್ಪಿಟ್ಟು. ಯಾಕೆ ಇಷ್ಟೊಂದು? 1 ತಿಂಗಳಿಗೆ ಆಗೋ ಅಷ್ಟು ಅಡಿಗೆ ಮಾಡಿದೀನಿ. ನನ್ 1 ತಿಂಗಳು ಏನು ಕೇಳ್ಬೇಡಿ. ಗ್ಯಾಸೇ ಇಲ್ಲ, ಅಡಿಗೆ ಮಾಡೋಣ ಅಂದಾಗ ದುಡ್ಡು ಇಲ್ಲ, ಸಿಲಿಂಡರ್ ತರೋಣ ಅಂದಾಗ ಮಿಡಲ್ ಕ್ಲಾಸ್ ಜೀವನ ಗುಣವಾಗದ ರೋಗ. ನನ್ನ ಲೇ, ಮೈಯೆಲ್ಲ ನಲ್ದಾಡಿ ಕುಂದಾಡೋ ತರ ಒಂದು ಚಹಾ ಮಾಡ್ಕೊಡು. ಅತ್ತೆ, ನಮ್ಮ ಮನ್ಯಾಗೆ ಎಮ್ಮೆ ಹಾಲು ಬರೋದು ನಾಲ್ದಾಡಿ ಕುಂದಾಡಕ್ಕೆ ಕೊತ್ತಿ ಹಾಲಲ್ಲ.